ನಮಸ್ತೆ, ನನ್ನ ಹೆಸರು ಸುಷ್ಮಾ ರಾಜ್. ನಾನು MA BEd ಮಾಡಿದ್ದು 15 ವರ್ಷಗಳ ಕಾಲ ನಾನು ಟೀಚಿಂಗ್ ಫೀಲ್ಡಲ್ಲಿದ್ದು ಈಗ ನಾನು ಹೌಸ್ ವೈಫ್ ಆಗಿ ಮನೆಯಲ್ಲಿದ್ದೇನೆ. ಸೊ ನಾನು ತೆಗೆದುಕೊಂಡ ವಿಷಯ ಪಕ್ಷಿಗಳ ಸುವ್ಯವಸ್ಥಿತ ದೇಹ ರಚನೆ ಹಾಗೂ ಅವುಗಳ ಹಾರಾಟ ಎಂಬ ವಿಷಯದ ಬಗ್ಗೆ ನಾನು ಇಂದು ನಿಮಗೆ ತಿಳಿಸ್ಕೊಡುತ್ತಿದ್ದೇನೆ. ಸೊ ಪಕ್ಷಿಗಳು ಹಾರಲು ಅದರ ದೇಹ ರಚನೆ ಬಹಳ ಸುವ್ಯವಸ್ಥಿತವಾಗಿದೆ ಮತ್ತು ವೈಜ್ಞಾನಿಕವಾಗಿಯೂ ಸಹ ಇದು ರೂಪುಗೊಂಡಿದೆ. ಇವು ಪಕ್ಷಿಗಳ ಹಾರಾಟದಲ್ಲಿ ಇವುಗಳ ಒಂದು ವ್ಯವಸ್ಥೆ ಹೇಗಿದೆ ಎಂಬುದರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ಪಕ್ಷಿಗಳ ಸುವ್ಯವಸ್ಥಿತ ದೇಹ, ಅವುಗಳ ಹಾರಾಟ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಸುವ್ಯವಸ್ಥಿತ ದೇಹ ಎಂದರೇನು, ಅಂದರೆ ಸ್ಟ್ರೀಮ್ಲೈನ್ಡ್ ಬರ್ಡ್ ಅಂತ ನಾವೇನಂತೀವಿ, ಆ ಸ್ಟ್ರೀಮ್ಲೈನ್ಡ್ ಬರ್ಡ್ ಅಂದರೆ ಏನು, ಸುವ್ಯವಸ್ಥಿತ ದೇಹ ಎಂದರೇನು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಸುವ್ಯವಸ್ಥಿತ ದೇಹ ಎಂತಂದರೆ ಪಕ್ಷಿಗಳ ದೇಹ ವಿಶೇಷ ಆಕಾರವನ್ನು ಹೊಂದಿದೆ. ಮುಂಭಾಗದಲ್ಲಿ ಮೊನಚಾದ ತಲೆ, ನಯವಾಗಿರ್ತಕ್ಕಂಥ ಮಧ್ಯಭಾಗ ಮತ್ತು ಕ್ರಮೇಣ ತೆಳ್ಳಗೆ ಹಿಂಭಾಗ. ಈ ವಿಶೇಷ ವಿನ್ಯಾಸವನ್ನು ನಾವು ಸುವ್ಯವಸ್ಥಿತ ಆಕಾರ ಅಂತ ಕರಿತೀವಿ. ಅಂದರೆ ಮುಂದುಗಡೆ ಮೊನಚಾಗಿರುತ್ತೆ. ಸಪೋಸ್ ಇದು ಪಕ್ಷಿ ಅಂತ ತಿಳ್ಕೊಳ್ಳಿ. ಸೊ ಪಕ್ಷಿ ಅಂತ ತಿಳ್ಕೊಂಡಾಗ ಇದು ನೋಡಿ, ಇದು ಮೊನಚಾಗಿರುತ್ತೆ, ಚೂಪಾಗಿರುತ್ತೆ. ಇದು ಸ್ವಲ್ಪ ಮಧ್ಯಭಾಗ ಬಂದ್ಬಿಟ್ಟು ನಯವಾಗಿರುತ್ತೆ. ಆ ನಂತರ ಬರ್ತಾ ಬರ್ತಾ ತೆಳ್ಳಗಾಗ್ತಾ ಹೋಗುತ್ತೆ. ಸೊ ಈ ಒಂದು ಆಕಾರವನ್ನು ನಾವು ಸುವ್ಯವಸ್ಥಿತ ಆಕಾರ ಅಂತ ಕರಿತೀವಿ. ಇದು ಗಾಳಿಯ ಮೂಲಕ ಸುಲಭವಾಗಿ ಚಲಿಸಲು ಹಾಗೂ ಹಾರಲು ಸಹಾಯ ಮಾಡುತ್ತದೆ. ಇದು ನೈಸರ್ಗಿಕವಾಗಿ ಪಕ್ಷಿಗೆ ಬಂದಿರತಕ್ಕಂಥ ಒಂದು ಸಹಜವಾದ ಒಂದು ಪ್ರಕೃತಿಯ ಒಂದು ವಿಸ್ಮಯ ಅಂತಲೇ ನಾವು ಇದನ್ನು ಕರೀಬಹುದು. ಸೊ ಈಗ ನಾವು ಸುವ್ಯವಸ್ಥಿತ ದೇಹ ಎಂದರೇನು, ಅದರ ಒಂದು ಹೇಗಿರುತ್ತೆ ಅಂದರೆ ರಚನೆ ಹೇಗಿರುತ್ತೆ ಎಂಬುದರ ಬಗ್ಗೆ ತಿಳ್ಕೊಂಡ್ವಲ್ಲ. ಇದರ ಮುಂದಿನ ವಿಷಯ, ಈ ವಿಶೇಷ ಆಕಾರ ಏಕೆ ಬೇಕಾಗತ್ತೆ ಪಕ್ಷಿಗೆ ಅಂದರೆ, ಮೊದಲನೇದಾಗಿ ಏಕೆ ಬೇಕು ಎಂಬುದರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ, ಇದು ವಾಯು ಪ್ರತಿರೋಧವನ್ನು ಕಡಿಮೆ ಮಾಡುತ್ತೆ. ಅಂದರೆ ಸುವ್ಯವಸ್ಥಿತ ಆಕಾರವನ್ನು ಹೊಂದಿರೋದಕ್ಕೋಸ್ಕರ ಇದು ಗಾಳಿಯ ಒಂದು ಪ್ರತಿರೋಧವನ್ನು ಕಡಿಮೆ ಮಾಡುತ್ತೆ. ಅದು ಆ ಚೂಪಾದ ಒಂದು ಮೊನಚಾಗಿರ್ತಕ್ಕಂಥ ಒಂದು ಮುಂಭಾಗವನ್ನು ತಳ್ಳುತ್ತಾ ಅದು ಗಾಳಿಯನ್ನು ಪ್ರತಿರೋಧಿಸ್ತಾ ಮುಂದೆ ಹೋಗೋದ್ರಿಂದ ಹಿಂದಿನ ಭಾಗ ಅಷ್ಟು ಹೆವಿ ಇಲ್ಲದೆ ಇರೋದ್ರಿಂದ ಹಾರಲು ತುಂಬ ಸಹಾಯಕವಾಗಿದೆ. ಮತ್ತು ಶಕ್ತಿ ಉಳಿತಾಯವನ್ನು ಮಾಡುತ್ತೆ. ಹೇಗೆ ಶಕ್ತಿ? ಕಡಿಮೆ ಶಕ್ತಿಯಿಂದ ಇದು ಏನಾಗುತ್ತೆ, ಹೆಚ್ಚು ದೂರ ಹಾರುತ್ತೆ. ಹಾಗೆ ಇದು ವೇಗವನ್ನು ಹೆಚ್ಚಿಸ್ಕೊಳ್ಳುತ್ತೆ. ಹೇಗೆ? ವೇಗವಾಗಿ ಮತ್ತು ದಕ್ಷತೆಯಿಂದ ಚಲಿಸಲು ಸಾಧ್ಯ. ಸೊ ತನಗೆ ಬೇಕಾದಾಗ ವೇಗವಾಗಿ ಹಾರುತ್ತೆ, ಮೀಡಿಯಮಲ್ಲಿ ಹಾರುತ್ತೆ, ಹಾಗೆ ಸ್ಲೋ ಸಹ ಮಾಡ್ಕೊಳ್ಳುತ್ತೆ, ನಿಧಾನವಾಗಿ ಸಹ ಇದು ಹಾರಬಲ್ಲದು. ಸೊ ಇದು ಈ ಒಂದು ವಿಶೇಷ ಪಕ್ಷಿಗೆ ಬೇಕಾಗಿರ್ತಕ್ಕಂಥದ್ದು. ಸೊ ಇದರಿಂದ ಪಕ್ಷಿಗಳು ಸಹ ತಮ್ಮ ಒಂದು ಹಾರಾಟದ ಒಂದು ವೇಗವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಹಾಗೆ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಸಹ ಇದು ಸಾಧ್ಯವಾಗುತ್ತೆ. ಆ ನಂತರ ನಾವು ತಿಳ್ಕೊಳ್ತಕ್ಕಂಥ ವಿಷಯ ಯಾವುದು ಅಂದರೆ, ವಾಯು ಪ್ರತಿರೋಧ ಮತ್ತು ಹಾರಾಟದ ಶತ್ರು. ಏನು ವಾಯು ಪ್ರತಿರೋಧ ಅಂದರೆ, ಇದನ್ನು ನಾವು ಡ್ರ್ಯಾಗ್ ಅಂತ ಕರಿತೀವಿ. ವಾಯು ಪ್ರತಿರೋಧ ಅಂದರೆ ಇದನ್ನು ನಾವು ಡ್ರ್ಯಾಗ್ ಅಂತ ಕರಿತೀವಿ. ಉದಾಹರಣೆ, ಈಗ ಸದ್ಯಕ್ಕೆ ವಾಯು ಪ್ರತಿರೋಧದ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಪಕ್ಷಿ ಗಾಳಿ ಮೂಲಕ ಚಲಿಸುವಾಗ ಗಾಳಿಯ ಒಂದು ಅಣುಗಳು, ಅಂದರೆ ಆ ಒಂದು ಏನು ನಾವು ಆ ಗಾಳಿ ಬರ್ತಕ್ಕಂಥ ವೇಗ ಇರುತ್ತೆ ಅದರ ವಿರುದ್ಧ ತಳ್ಳುತ್ತವೆ. ಅಣುಗಳನ್ನು ಇವು ಅದರ ವಿರುದ್ಧ ತಳ್ಳುತ್ತೆ. ಈ ಬಲವನ್ನು ನಾವು ವಾಯು ಪ್ರತಿರೋಧ ಅಥವಾ ಡ್ರ್ಯಾಗ್ ಅಂತ ಕರಿತೀವಿ. ಚಪ್ಪಟೆ ಅಥವಾ
ಅನಿಯಮಿತ ಆಕಾರಗಳು ಹೆಚ್ಚು ಪ್ರತಿರೋಧವನ್ನು ಎದುರಿಸುತ್ತವೆ. ಆದರೆ ಸುವ್ಯವಸ್ಥಿತ ಆಕಾರ ಗಾಳಿಯನ್ನು ನಯವಾಗಿ ಹರಿಯುವಂತೆ ಮಾಡುತ್ತದೆ. ಸಪೋಸ್ ಫ್ಲ್ಯಾಟ್ ಇತ್ತು ಅಂದ್ಕೊಳ್ಳಿ, ಫ್ಲ್ಯಾಟ್ ಇದ್ದಾಗ ಅದು ಒಂದು ಗಾಳಿಯ ಅಣುಗಳನ್ನು ಹೆಚ್ಚು ಪ್ರತಿರೋಧಿಸೋದಕ್ಕೆ ಸಾಧ್ಯವಾಗೋದಿಲ್ಲ, ಆದರೆ ಮುನ್ನುಗ್ಗಕ್ಕೂ ಆಗೋದಿಲ್ಲ. ಆದರೆ ಸುವ್ಯವಸ್ಥಿತವಾಗಿರ್ತಕ್ಕಂಥ ದೇಹವನ್ನು ಹೊಂದಿರೋದ್ರಿಂದ ಇದು ನಯವಾಗಿ ಸಾಫ್ಟಾಗಿ ಮುಂದೆ ಹೋಗೋದಕ್ಕೆ ಇದಕ್ಕೆ ತುಂಬ ಸಹಾಯಕಾರಿಯಾಗಿದೆ. ಸೊ ಹೀಗಾಗಿ ಪಕ್ಷಿಗಳು ತುಂಬ ಸುಲಲಿತವಾಗಿ ಹಾರೋದಕ್ಕೆ ಸಹಾಯವಾಗುತ್ತದೆ. ವಾಯು ಪ್ರತಿರೋಧವನ್ನು ಹೊಂದಿರೋದ್ರಿಂದ ಪಕ್ಷಿಯು ಗಾಳಿಯ ಮೂಲಕ ಚಲಿಸುವಾಗ ಆ ಗಾಳಿಯ ಅಣುಗಳನ್ನು ಅದರ ವಿರುದ್ಧ ತಳ್ಳುತ್ತವೆ. ವಿರುದ್ಧ ತಳ್ಳಿದಾಗ ಆ ಬಲ ಹೆಚ್ಚುತ್ತೆ. ಆ ಬಲವನ್ನು ನಾವು ಏನಂತ ಕರಿತೀವಿ? ವಾಯು ಪ್ರತಿರೋಧ ಅಥವಾ ಡ್ರ್ಯಾಗ್ ಅಂತ ಕರಿತೀವಿ. ನಿಮಗೆ ಇದನ್ನೊಂದು ಸರಳ ಉದಾಹರಣೆಯ ಮೂಲಕ ಹೇಳಬೇಕು ಅಂತಂದರೆ, ನೀರಿನಲ್ಲಿ ಚಪ್ಪಟೆ ಆಗಿರ್ತಕ್ಕಂಥ ಒಂದು ಕಾಗದವನ್ನು ತಳ್ಳೋದಕ್ಕೆ ಪ್ರಯತ್ನಿಸಿ, ಅಂದರೆ ಮುಂದೆ ಹೋಗೋದಕ್ಕೆ ಪ್ರಯತ್ನಿಸಿ. ನಂತರ ಒಂದು ಮೊನಚಾಗಿರ್ತಕ್ಕಂಥ ಪೆನ್ಸಿಲ್ ತಗೊಳ್ಳಿ, ಆ ಪೆನ್ಸಿಲನ್ನು ತಳ್ಳಿ. ಆ ಒಂದು ಎರಡಕ್ಕೂ ನಡುವೆ ಯಾವ ಒಂದು ವೈಬ್ರೇಷನ್ ಬರುತ್ತೆ, ಅಂದರೆ ಅವು ಹೇಗೆ ಮುನ್ನಡೀತವೆ ಅನ್ನೋದ್ರ ಬಗ್ಗೆ ನೀವು ಆರಾಮಾಗಿ ಅದನ್ನು ತಿಳ್ಕೊಬಹುದಾಗಿದೆ. ಈ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನಾವು ಆ ಒಂದು ವಾಯು ಪ್ರತಿರೋಧ ಹೇಗಿರುತ್ತೆ, ಸೊ ಹೇಗೆ ಅದು ಹಾರೋದಕ್ಕಾಗಲಿ ಮುನ್ನಡೆಯೋದಕ್ಕಾಗಲಿ ಆ ಒಂದು ಗಾಳಿಯ ಪ್ರತಿರೋಧವನ್ನು ಎದುರಿಸೋದಕ್ಕಾಗಲಿ ಸಹಾಯ ಆಗುತ್ತೆ ಅನ್ನೋದು ಈ ಒಂದು ಸಣ್ಣ ಚಟುವಟಿಕೆಯಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ. ನಂತರ ಬರೋದು ಪಕ್ಷಿಗಳ ದೇಹದ ಅದ್ಭುತವಾಗಿರ್ತಕ್ಕಂಥ ವಿನ್ಯಾಸ. ಹೇಗಿರುತ್ತೆ ಪಕ್ಷಿಗಳ ಒಂದು ದೇಹ ರಚನೆ? ಮೊನಚಾದ ತಲೆ ಮತ್ತು ಕೊಕ್ಕು. ಮೊನಚಾಗಿರ್ತಕ್ಕಂಥ ತಲೆ ಮತ್ತು ಕೊಕ್ಕು ಅಂತಂದರೆ, ಸಪೋಸ್ ದಿಸ್ ಈಸ್ ದ ಬರ್ಡ್, ಯು ಥಿಂಕ್ ದಿಸ್ ಈಸ್ ದ ಬರ್ಡ್. ಸೊ ಇದು ನೋಡಿ ಮೊನಚಾಗಿರುತ್ತೆ, ಅದರ ಕೊಕ್ಕು ತುಂಬ ಚೂಪಾಗಿರುತ್ತೆ, ಸ್ವಲ್ಪ ಲಿಟಲ್ ಬಿಟ್ ಬೆಂಡಾಗಿರುತ್ತೆ. ಮತ್ತು ಸಾಮಾನ್ಯವಾಗಿ ಪಕ್ಷಿಗಳ ಒಂದು ಕೊಕ್ಕು ಬೆಂಡಾಗಿರುತ್ತೆ ಮತ್ತು ಮೊನಚಾಗಿ ಚೂಪಾಗಿ ಸಹ ಇರುತ್ತೆ. ಇದು ಏನಕ್ಕೆ ಸಹಾಯ ಆಗುತ್ತೆ ಅಂದರೆ, ಗಾಳಿಯನ್ನು ಸುಲಭವಾಗಿ ಇದು ವಿಭಜಿಸುತ್ತೆ. ಹೀಗೆ ಮುನ್ನುಗ್ಗುವಾಗ ಗಾಳಿಯನ್ನು ವಿಭಜಿಸುತ್ತೆ. ಮತ್ತು ನೀರಿನಲ್ಲಿ ದೋಣಿಯ ಮುಂಭಾಗದಂತೆ, ಸೊ ನೀರಲ್ಲಿ ದೋಣಿ ಹೇಗೆ ಮುಂದೆ ಹೋಗುತ್ತೆ ಅನ್ನೋದರ ಬಗ್ಗೆ ನಾವು ಅಲ್ಲಿ ದೋಣಿಯನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ದೋಣಿ ನಮಗೆ ಹಿಂಗಿರುತ್ತೆ. ಸೊ ಹಿಂಗಿದ್ದಾಗ ಅದು ಮುನ್ನಡಿತಾ ಇರಬೇಕಾದ್ರೆ ಈ ಚೂಪಾದ ಭಾಗ ಏನಾಗುತ್ತೆ ಅಂತಂದರೆ ಹೀಗಿರುತ್ತೆ. ಸೊ ಇದೇನಾಗುತ್ತೆ, ನೀರನ್ನು ಡಿವೈಡ್ ಮಾಡುತ್ತೆ, ಎರಡು ಭಾಗ ಮಾಡಿ ಮುನ್ನುಗ್ತಾ ಇರುತ್ತೆ. ಸೊ ಹಾಗೆ ಈ ಒಂದು ಪಕ್ಷಿಯ ಒಂದು ಮೊನಚಾದ ತಲೆ ಮತ್ತು ಕೊಕ್ಕು ಸಹ ಗಾಳಿಯನ್ನು ಡಿವೈಡ್ ಮಾಡಿ ಮುನ್ನುಗ್ಗುತ್ತೆ. ಹಾಗೆ ನಯವಾದ ಒಂದು ಅಂಡಾಕಾರವಾಗಿರ್ತಕ್ಕಂಥ ದೇಹ. ನಾವು ಎಗ್ಗನ್ನು ನೋಡಿದ್ದೀವಿ, ಅದು ಹೇಗಿರುತ್ತೆ? ಓವೆಲ್ ಶೇಪಲ್ಲಿ, ಸ್ವಲ್ಪ ಓವೆಲ್ ಶೇಪಲ್ಲಿ ಇರುತ್ತೆ. ಸೊ ಇದೇನಾಗುತ್ತೆ, ಗಾಳಿ ದೇಹದ ಸುತ್ತ ಸುಗಮವಾಗಿ ಹರಿಯುವಂತೆ ಮಾಡುತ್ತೆ. ಅಂದರೆ ಸಪೋಸ್ ಎಗ್ ಹೀಗಿರುತ್ತೆ ಅಂದ್ಕೊಳ್ಳಿ, ಇದು ಮುಂದಿನ ಭಾಗ ಅಥವಾ ಇದು ಮುಂದಿನ ಭಾಗ ಅಥವಾ ಇದು ಹಿಂದಿನ ಭಾಗ ಅಂತ ಇಟ್ಕೊಳ್ಳಿ. ಸೊ ಹೀಗೆ ಮುನ್ನುಗ್ಗೋವಾಗ ಇದು ತಲೆ. ಸೊ ಹೀಗೆ ಮುನ್ನುಗ್ಗೋವಾಗ ಏನಾಗುತ್ತೆ, ಗಾಳಿ ನಯವಾಗಿ ಹೀಗೆ ಸ್ಪ್ರೆಡ್ ಆಗ್ತಾ ಹಿಂದೆ ಹೋಗುತ್ತೆ. ಸೊ ಗಾಳಿ ಅದು ದೇಹದ ಸುತ್ತಲೂ ಸುಗಮವಾಗಿ ಹರಿಯೋ ಹಾಗೆ ಮಾಡುತ್ತೆ. ನೆಕ್ಸ್ಟ್ ಬಂದು ನಯವಾದ ಗರಿಗಳು. ಸೊ ಗರಿಗಳು ಅಂದರೆ ಪೆಟಲ್ಸ್ ಅಂತ ಕರಿತೀವಿ. ಸೊ ಈ ಗರಿಗಳು ಹೇಗೆ ಎಲ್ಲ ಒಂದು ಅಸಮಾನತೆಗಳನ್ನು ಮುಚ್ಚಿ ಪರಿಪೂರ್ಣ ಮೇಲ್ಮೈಯನ್ನು ನೀಡುತ್ತವೆ. ಸೊ ಇದು ಹರಿಯೋವಾಗ ಇದು ತನ್ನ ಒಂದು ಗರಿಗಳನ್ನು ಆಡಿಸುವಾಗ ಏನೇ ಒಂದು ಅಡೆತಡೆ ಇರಲಿ, ಸೊ ಅದು ತುಂಬ ಜೋರಾಗಿ ಗಾಳಿಯ ಜೊತೆಗೆ ಪ್ರತಿರೋಧವನ್ನು ಮಾಡ್ತಾ
ಹೊಡಿತಾ ಹೊಡಿತಾ ಮುನ್ನುಗ್ಗುತ್ತಾ ಹೋಗುತ್ತೆ. ನೆಕ್ಸ್ಟು ತೆಳ್ಳಗಿನ ಬಾಲ ಅಂತಂದರೆ ಟೈಲ್. ಸೊ ದಿಕ್ಕು, ನಿಯಂತ್ರಣ ಮತ್ತು ವಾಯು ಹರಿವಿನ ಸಮತೋಲನಕ್ಕೆ ಸಹಾಯ ಮಾಡುತ್ತೆ. ಯಾವುದೇ ಡೈರೆಕ್ಷನಲ್ಲಿ ಹೋಗಬೇಕು ಅಂತಂದರೆ ಹೇಗೆ ನಿಯಂತ್ರಣ ಮಾಡಬೇಕು, ಹೇಗೆ ದಿಕ್ಕನ್ನು ಬದಲಾಯಿಸಬೇಕು, ಹಾಗೂ ವಾಯುವಿನ ಹರಿವಿನ ಒಂದು ಸಮತೋಲನ, ಎಷ್ಟೇ ಜೋರಾಗಿ ವಾಯು ಬರಲಿ ಅದರ ಒಂದು ಬ್ಯಾಲೆನ್ಸ್ ಹೆಂಗೆ ಮಾಡಬೇಕು, ಇದನ್ನು ಅದು ತನ್ನ ಬಾಲದ ಸಹಾಯದಿಂದ ಮಾಡುತ್ತೆ. ಇನ್ನು ಮುಂದಿನ ವಿಷಯಕ್ಕೆ ಹೋದಾಗ ನಾವು ಹಾರಾಟದಲ್ಲಿ ಸುವ್ಯವಸ್ಥಿತವಾದ ಆಕಾರದ ಪ್ರಯೋಜನಗಳು ಅಂದರೆ ಒಂದು ಯಾವುದು ಹೇಗೆ ಪ್ರಯೋಜನವನ್ನು ಹೊಂದಿರುತ್ತೆ, ಆಕಾರದಿಂದ ಅದಕ್ಕಾಗ್ತಕ್ಕಂಥ ಒಂದು ಪ್ರಯೋಜನಗಳೇನು, ಯಾವ ಒಂದು ಇದರಿಂದ ದೇಹದ ಒಂದು ರಚನೆಯಿಂದ ಎಷ್ಟರ ಮಟ್ಟಿಗೆ ಅದಕ್ಕೆ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದರೆ 70% ಪ್ರತಿರೋಧದ ಕಡಿತವನ್ನು ಹೊಂದಿರುತ್ತೆ. ಅಂದರೆ ಸುವ್ಯವಸ್ಥಿತ ದೇಹವು ವಾಯು ಪ್ರತಿರೋಧವನ್ನು 70% ಕಡಿಮೆ ಮಾಡುತ್ತೆ. ಹಾರಾಡಬೇಕಾದ್ರೆ 70% ಒಂದು ವಾಯು ಪ್ರತಿರೋಧವನ್ನು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಅದು ತುಂಬ ಆರಾಮಾಗಿ ಹಾರೋದಕ್ಕೆ ಸಹಾಯ ಆಗುತ್ತೆ. ಎರಡನೇದು ಬಂದು 50% ಎನರ್ಜಿನ ಕಡಿಮೆ ಮಾಡುತ್ತೆ, ಶಕ್ತಿಯನ್ನು ಉಳಿತಾಯ ಮಾಡುತ್ತೆ. ಸೊ ಈ ಒಂದು ಶಕ್ತಿ ಉಳಿತಾಯದಿಂದ ಕಡಿಮೆ ಪ್ರಯತ್ನದಿಂದ ಹೆಚ್ಚು ದೂರ ಪ್ರಯಾಣಿಸಲು ಇದಕ್ಕೆ ಸಹಾಯವಾಗುತ್ತದೆ. ನಂತರ ಬರೋದು 3 ಪಟ್ಟು ವೇಗವಾಗಿ ಇದು ಹಾರಬಹುದು. ಸೊ ಯಾವಾಗ ವಾಯು ಪ್ರತಿರೋಧವನ್ನು ಕಡಿಮೆ ಮಾಡುತ್ತೋ, ಯಾವಾಗ ಇದು ಶಕ್ತಿ ಉಳಿತಾಯ ಮಾಡ್ಕೊಳ್ಳುತ್ತೋ, ಹಾಗೇನು ಇವೆರಡರ ಒಂದು ಪ್ಲಸ್ ಪಾಯಿಂಟಿಂದ, ಇವೆರಡರ ಸಹಾಯದಿಂದ ಇದು 3 ಪಟ್ಟು ವೇಗವಾಗಿ ಮೇಲಕ್ಕೆ ಹಾರಬಲ್ಲದು, ತುಂಬ ವೇಗವಾಗಿದು ಹಾರಬಲ್ಲದು. ಸೊ ಇದು ಹಾರಾಟದಲ್ಲಿ ಸುವ್ಯವಸ್ಥಿತವಾಗಿರ್ತಕ್ಕಂಥ ಆಕಾರವನ್ನು ಹೊಂದಿರೋದಕ್ಕೋಸ್ಕರ ಪಕ್ಷಿಗಳಿಗೆ ಹಾರಾಟದಲ್ಲಿ ಹೆಚ್ಚು ಸಹಾಯವನ್ನು ಮಾಡುತ್ತೆ. ಸೊ ಆ ನಂತರ ಬಂದು ಇತರ ಪ್ರಾಣಿಗಳಲ್ಲಿ ಈ ಒಂದು ಸುವ್ಯವಸ್ಥಿತ ಆಕಾರ ಹೇಗಿರುತ್ತೆ. ಸೊ ಪಕ್ಷಿಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಪಕ್ಷಿಯ ಬಗ್ಗೆ ನಾವೇನು ತಿಳ್ಕೊಂಡ್ವಿ? ಪಕ್ಷಿಯ ಬಗ್ಗೆ ಸುವ್ಯವಸ್ಥಿತ ದೇಹ ರಚನೆ ಎಂದರೇನು, ಅವುಗಳ ಒಂದು ರಚನೆ ಹೇಗಿರುತ್ತೆ, ಅವು ಯಾವ ರೀತಿಯಲ್ಲಿ ಹಾರಾಡ್ತವೆ, ಇವುಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ. ಸೊ ನಾನಿಲ್ಲಿ ನಿಮಗೆ ಮತ್ತೊಂದು ವಿಷಯವನ್ನು ಹೇಳುತ್ತೇನೆ. ಏನಂತಂದರೆ, ಈ ಹಾರಾಟದ ತಂತ್ರಜ್ಞಾನ ಅಂತ ನಾವೇನು ಹೇಳ್ತೀವಿ, ಇದು ಹೇಗಿರುತ್ತೆ, ಮತ್ತು ಪಕ್ಷಿಗಳ ಒಂದು ದೇಹ ಭಾಗಗಳು ಹೇಗೆ ಇವುಗಳಿಗೆ ಒಂದು ಸಹಾಯ ಮಾಡುತ್ತೆ ಅನ್ನೋದನ್ನು ಮತ್ತೊಮ್ಮೆ ನಾನು ನಿಮಗೆ ತಿಳಿಸ್ತೀನಿ. ಪಕ್ಷಿಯ ದೇಹ ಭಾಗಗಳು, ಅದರಲ್ಲಿ ಮೊದಲನೇದಾಗಿ ನಾವು ತಗೊಂಡ್ರೆ ರೆಕ್ಕೆಗಳು ಪಕ್ಷಿಗಳ ಹಾರಾಟಕ್ಕೆ ಮುಖ್ಯವಾದ ಅವಯವ. ರೆಕ್ಕೆಗಳ ಆಕಾರ ಮತ್ತು ನಿರ್ಮಾಣ ಹಾರಾಟಕ್ಕೆ ಜೊತೆಗೆ ಯಾವ ರೀತಿ ತನ್ನ ದಿಕ್ಕನ್ನು ಬದಲಾಯಿಸಬೇಕು ಅನ್ನೋದ್ರ ಬಗ್ಗೂ ಸಹ ಅವು ತುಂಬ ಬ್ಯಾಲೆನ್ಸಾಗಿ ಅದು ರೆಕ್ಕೆಗಳು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಬಂದು ಹಗುರವಾದ ಮೂಳೆ. ಪಕ್ಷಿಗಳ ಅಸ್ಥಿ ವ್ಯವಸ್ಥೆ ಅಂದರೆ ಆ ಪಂಜರ ಹೇಗಿರುತ್ತೆ ಅಂದರೆ, ಅಸ್ಥಿ ಪಂಜರ ಹಗುರವಾಗಿರುತ್ತೆ. ಬಹುಮಟ್ಟಿಗೆ ಅದರ ಒಂದು ಎಲುಬುಗಳು ಹೊಂದಿರುತ್ತೆ. ಇದು ಹಾರಾಡಲು ತುಂಬ ಸಹಾಯಕಾರಿಯಾಗಿರ್ತದೆ. ಅಂದರೆ ಹೆವಿ ವೆಯ್ಟ್ ಇಲ್ಲದೇ ಇರೋದಕ್ಕೋಸ್ಕರ ತುಂಬ ಹಗುರವಾಗಿ ಇವು ಇರೋದರಿಂದ ಹಾರೋದಕ್ಕೂ ಇದು ಸಹಾಯ ಮಾಡುತ್ತೆ. ಮತ್ತು ಬಲವಾದ ಹೃದಯ ಮತ್ತು ಉಸಿರಾಟದ ವ್ಯವಸ್ಥೆ. ಹಾರಾಟದ ವೇಳೆ ಹೆಚ್ಚು ಆಕ್ಸಿಜನ್ ಬೇಕಾಗಿರುತ್ತದೆ. ಆದ್ದರಿಂದ ಹೃದಯ ಮತ್ತು ಉಸಿರಾಟ ಅಂಗಗಳು ತುಂಬ ಬಲವಾಗಿರುತ್ತೆ. ಸರಿಯಾದ ಚೀಲ, ಮಾಂಸಪೇಶಿಗಳು ಅಂತ ಕರಿತೀವಿ ನಾವು ಅದನ್ನು, ಪ್ಯಾಕ್ಟೋರಲ್ ಅಂತ ಕರಿತೀವಿ. ಇವು ಸಹ ಹೆಚ್ಚು ಬಲವಾಗಿರುತ್ತೆ. ಇದರಿಂದ ರೆಕ್ಕೆಗಳನ್ನು ಮೇಲೆ ಕೆಳಗೆ ತಿರಿಸಲು, ಅಂದರೆ ಈ ಥರ ಹೊಡೆಯಲು
ತುಂಬ ಶಕ್ತಿ ಸಿಗತ್ತೆ. ಆ ನಂತರ ಬಂದು ನಮಗೆ ಮುಂದಿಂದು ಬಂದು ಈ ಒಂದು ಹಾರಾಟದ ತಂತ್ರಜ್ಞಾನ. ನಾನು ಇದು ಮೊದಲೇ ಹೇಳಿದೆ, ಡ್ರ್ಯಾಗ್ ಅಂತ ಹೇಳಿದೆ. ಹಾರಾಟದಲ್ಲಿ ಎದುರಾಗುವ ಹೇರಳ ಗಾಳಿಯ ಒಂದು ಪ್ರತಿರೋಧವನ್ನು ನಾವು ಡ್ರ್ಯಾಗ್ ಅಂತ ಕರಿತೀವಿ. ಪಕ್ಷಿಗಳು ಸ್ಟ್ರೀಮ್ಲೈನ್ ದೇಹ ಅಂದರೆ ಸುವ್ಯವಸ್ಥಿತವಾಗಿರತಕ್ಕಂಥ ಆಕಾರ ಅಥವಾ ದೇಹ ರಚನೆಯನ್ನು ಹೊಂದಿರೋದ್ರಿಂದ ತುಂಡು ಸಹಿತ ಹೆಚ್ಚು ಕಡಿಮೆ ಡ್ರ್ಯಾಗ್ ಮಾಡ್ತಾ ಹೋಗುತ್ತೆ. ಹಾಗೆ ಈ ಮಿಶ್ರಣವಾದ ರೆಕ್ಕೆಗಳ ಚಲನೆ, ರೆಕ್ಕೆಗಳನ್ನು ಬೀಸುವಾಗ ಅದೇನು ಮಾಡುತ್ತೆ, ಡೌನ್ ಸ್ಟ್ರೋಕ್ ಅಂದರೆ ಕೆಳಗೆ ಬೀಸುವಾಗ ಟ್ರಸ್ಟ್ ಆ್ಯಂಡ್ ಲಿಫ್ಟ್ ಎರಡೂ ಮಾಡುತ್ತೆ. ಅಪ್ ಸ್ಟ್ರೋಕ್ ಅಂತ ಕರಿತೀವಿ. ಅಪ್ ಸ್ಟ್ರೋಕ್ ಅಂದರೆ ಮೇಲಕ್ಕೆ ಬೀಸುವಾಗ ಸ್ಥಾನೇತರ ಒಂದು ಗಾಳಿಯ ಪ್ರತಿರೋಧ ಕಡಿಮೆ ಮಾಡುವಂತೆ ರೆಕ್ಕೆಗಳನ್ನು ಭಾಗಶಃ ಮುಚ್ಚುತ್ತದೆ. ಹಾಗೆ ಇತರ ಒಂದು ಹೊಂದಾಣಿಕೆಗಳನ್ನು ನಾವು ನೋಡಿದಾಗ ಎಮ್ಮೆ ಕಡಿಮೆ ಕೊಬ್ಬು, ಮೃದುವಾದ ರೋಮಗಳು, ಧೂಳನ್ನು ತಡೆಯುವ ನಾಡು ಒಂದು ಪಾತ್ರವನ್ನು ವಹಿಸುತ್ತದೆ. ಹಾರಲ್ಲದ ಪಕ್ಷಿಗಳಲ್ಲೂ ವಿಶೇಷವಾದ ಅಂದರೆ ಹಾರಕ್ಕಾಗದೇ ಇರತಕ್ಕಂಥ ಪಕ್ಷಿಗಳಲ್ಲೂ ಸಹ ವಿಶೇಷವಾದ ರಚನೆಗಳು ಇರ್ತವೆ. ಮತ್ತು ಆದರೆ ಹಾರಾಟ ಅನುಕೂಲವಾಗಿದ್ದು ಹಗುರವಾದ ಮತ್ತು ಸಮತಟ್ಟಾದ ಒಂದು ದೇಹವನ್ನು ಹೊಂದಿರ್ತದೆ. ವಿಶಿಷ್ಟವಾಗಿರ್ತಕ್ಕಂಥ ಕಾಲು, ಕೊಕ್ಕು ಮತ್ತು ಉಗುರುಗಳಿಂದ ಗುರುತಿಸಲಾಗುತ್ತದೆ. ಸೊ ನಮಗೆ ಈ ಒಂದು ಪಕ್ಷಿಗಳ ಒಂದು ದೇಹ ರಚನೆ ಅಥವಾ ಒಂದು ಹಾರಾಟದ ವಿಷಯದಲ್ಲಿ ನಾವು ಕೆಲವೊಂದು ಉದಾಹರಣೆಗಳನ್ನು ತಗೊಂಡಾಗ ಏರೋಪ್ಲೇನ್, ದೋಣಿ, ದೊಡ್ಡ ಶಿಪ್ಪುಗಳಾಗಿರ್ಬೋದು, ಇವೆಲ್ಲವೂ ಸಹ ನಾವು ಇದನ್ನು ಉದಾಹರಣೆಗಳಾಗಿ ತಗೊತೀವಿ. ಸೊ ನಮ್ಮ ತಂತ್ರಜ್ಞಾನಗಳಲ್ಲೂ ಸಹ ಇದು ಹೆಚ್ಚು ಈ ಒಂದು ಬೇಸ್ ಮೇಲೇ ರಾಕೆಟ್ ಆಗಿರ್ಬೋದು, ಏರೋಪ್ಲೇನ್ ಆಗಿರ್ಬೋದು, ಇವುಗಳ ಒಂದು ನಿರ್ಮಾಣಕ್ಕೆ ಪಕ್ಷಿಗಳೇ ನಮಗೆ ಮೂಲ ಆಧಾರ ಅಂತಲೂ ಸಹ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇತರ ಪ್ರಾಣಿಗಳಲ್ಲಿ ಈ ಒಂದು ಸುವ್ಯವಸ್ಥಿತ ಆಕಾರ ಇನ್ನು ಯಾವ ಪ್ರಾಣಿಗಳಲ್ಲಿ ನಾವು ನೋಡ್ತೀವಿ, ಯಾವ ಪ್ರಾಣಿಗಳಲ್ಲಿ ನೋಡ್ತೀವಿ ಅಂದರೆ ನೀರಿನಲ್ಲಿ ವೇಗವಾಗಿ ಈಜಲು ಸುವ್ಯವಸ್ಥಿತ ದೇಹವನ್ನು ಹೊಂದಿರತಕ್ಕಂಥ ಮತ್ತೊಂದು ಪ್ರಾಣಿ ಅಂದರೆ ಡಾಲ್ಫಿನ್. ಹಾಗೆ ಶಾರ್ಕು, ಸಮುದ್ರದ ಪರಿಪೂರ್ಣ ಬೇಟೆಗಾರ ಅಂತಲೇ ನಾವು ಇದನ್ನು ಕರೆಸ್ತೀವಿ. ಇದು ಸಹ ಸುವ್ಯವಸ್ಥಿತವಾಗಿರ್ತಕ್ಕಂಥ ಆಕಾರವನ್ನು ಹೊಂದಿರತಕ್ಕಂಥದ್ದು. ಹಾಗೆ ಜಲಾಂತರ್ಗಾಮಿ ಮನುಷ್ಯರು ಪ್ರಕೃತಿಯಿಂದ ಒಂದು ಕಲಿತಂತಹ ವಿನ್ಯಾಸವಾಗಿದೆ. ಪ್ರಕೃತಿಯ ಈ ಸಿದ್ಧಾಂತವನ್ನು ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ವಾಹನಗಳು, ವಿಮಾನಗಳು ಮತ್ತು ದೋಣಿಗಳ ಒಂದು ವಿನ್ಯಾಸದಲ್ಲಿ ಈ ಒಂದು ವಿನ್ಯಾಸಗಳನ್ನು ಬಳಸುತ್ತಾರೆ. ಸೊ ಹಾಗೆ ಇಲ್ಲಿವರೆಗೂ ನಾವು ಸುವ್ಯವಸ್ಥಿತ ದೇಹ ಎಂದರೇನು, ಅವುಗಳ ರಚನೆ ಹೇಗಿರುತ್ತೆ, ಪಕ್ಷಿಗಳ ಹಾರಾಟದಲ್ಲಿ ಅವುಗಳ ಪಾತ್ರ ಏನು, ಇವೆಲ್ಲ ಬಗ್ಗೆ ನಾವು ತಿಳ್ಕೊಂಡ್ವಿ. ಮತ್ತೊಮ್ಮೆ ನಾನು ಇದರ ಬಗ್ಗೆ ನಿಮಗೆ ಒಂದು ಪುಟ್ಟ ಒಂದು ವಿವರಣೆಯನ್ನು ನೀಡುತ್ತೇನೆ. ಮೊದಲಿಗೆ ಸುವ್ಯವಸ್ಥಿತ ದೇಹ ರಚನೆ ಎಂದರೇನು? ಪಕ್ಷಿಗಳ ದೇಹ ವಿಶೇಷವಾದ ಆಕಾರವನ್ನು ಹೊಂದಿದೆ. ಹಾಗೆ ಮುಂಭಾಗದಲ್ಲಿ ಮೊನಚಾದ ತಲೆ, ನಯವಾದ ಮಧ್ಯಭಾಗ ಹಾಗೂ ಕ್ರಮೇಣ ತೆಳ್ಳಗಾದ ಹಿಂಭಾಗ, ಈ ವಿಶೇಷ ವಿನ್ಯಾಸವನ್ನು ಹೊಂದಿರತಕ್ಕಂಥದ್ದೇ ಸುವ್ಯವಸ್ಥಿತ ಆಕಾರ, ಸ್ಟ್ರೀಮ್ಲೈನ್ ಅಂತ ಕರಿತೀವಿ. ಇವು ಗಾಳಿ ಮೂಲಕ ಸುಲಭವಾಗಿ ಚಲಿಸೋಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ನೈಸರ್ಗಿಕ ಪರಿಹಾರವಾಗಿದೆ. ಈ ಆಕಾರ ಏಕೆ ವಿಶೇಷವಾಗಿದೆ? ಇದರಿಂದ ಏನು ಉಪಯೋಗವಿದೆ? ಇದು ವಾಯು ಪ್ರತಿರೋಧವನ್ನು ಕಡಿಮೆ ಮಾಡುತ್ತೆ, ಶಕ್ತಿಯನ್ನು ಉಳಿಸುತ್ತೆ ಹಾಗೂ ವೇಗವನ್ನು ಹೆಚ್ಚಿಸುತ್ತೆ. ಇದನ್ನು ನಾವು ಪರ್ಸೆಂಟೇಜ್ ಮೂಲಕ ನೋಡಬೇಕಾದ್ರೆ ಈ ವಾಯು ಪ್ರತಿರೋಧ ಅಂದರೆ ಏನು ಮೊದಲಿಗೆ ಅಂತಂದರೆ, ವಾಯು ಪ್ರತಿರೋಧ ಅಂದರೆ ಪಕ್ಷಿಯು ಗಾಳಿಯ ಮೂಲಕ ಚಲಿಸುವಾಗ ಗಾಳಿಯ ಅಣುಗಳು ಅದರ ವಿರುದ್ಧ ತಳ್ಳುತ್ತವೆ.
ಈ ಒಂದು ಬಲವನ್ನು ನಾವು ವಾಯು ಪ್ರತಿರೋಧ ಅಥವಾ ಡ್ರ್ಯಾಗ್ ಅಂತ ಕರಿತೀವಿ. ಚಪ್ಪಟೆ ಮತ್ತು ಅನಿಯಮಿತ ಆಕಾರಗಳು ಹೆಚ್ಚು ಪ್ರತಿರೋಧವನ್ನು ಎದುರಿಸುತ್ತವೆ, ಆದರೆ ಸುವ್ಯವಸ್ಥಿತ ಆಕಾರವು ಗಾಳಿಯನ್ನು ನಯವಾಗಿ ಹರಿಯುವಂತೆ ಮಾಡುತ್ತವೆ. ಫ್ಲ್ಯಾಟ್ ಆಗಿರ್ತಕ್ಕಂಥದ್ದು ಬೇಗ ಮುಂದೆ ಹೋಗೋಕ್ಕಾಗಲ್ಲ, ಬೇಗ ಚಲಿಸೋದಕ್ಕೆ ಆಗೋದಿಲ್ಲ. ಆದರೆ ಯಾವುದು ಈ ಒಂದು ಸುವ್ಯವಸ್ಥಿತವಾದ ಆಕಾರವನ್ನು ಹೊಂದಿರುತ್ತೋ ಅದು ಮುಂದೆ ಹೋಗೋಕ್ಕೂ ಸಾಧ್ಯ ಆಗುತ್ತೆ, ಹೆಚ್ಚು ನಯವಾಗಿ ಸಹ ಹಾರಕ್ಕೆ ಸಹಾಯ ಆಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಅಂತಂದರೆ ನಾನು ಹೇಳಿದೆ ಈ ಮೊದಲೇ ಚಪ್ಪಟೆಯಾದ ಒಂದು ಚಪ್ಪಟೆಯಾಗಿರ್ತಕ್ಕಂಥ ಒಂದು ಕಾಗದವನ್ನು ನಾವು ತಗೊಂಡಾಗ, ಕಾಗದ ಅಂತಂದರೆ ನಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕಾಗದ. ಸೊ ಈ ಕಾಗದ ನಾವು ಹಾಕಿದಾಗ ಅದು ಮುಂದೆ ಹೋಗೋದಿಲ್ಲ. ಹಾಗೆ ಚಪ್ಪಟೆ ಆಗಿರ್ತಕ್ಕಂಥ ಕಾಗದವನ್ನು ತಳ್ಳಲು ಪ್ರಯತ್ನಿಸಿದಾಗ ಅದು ಮುಂದೆ ಬೇಗ ಹೋಗೋದಿಲ್ಲ. ಹಾಗೆ ಮೊನಚಾಗಿರ್ತಕ್ಕಂಥ ಪೆನ್ಸಿಲನ್ನು ತಗೊಂಡಾಗ ಅದು ತುಂಬ ಸುಲಭವಾಗಿ ಮುಂದೆ ಚಲಿಸುತ್ತೆ. ಸೊ ಆ ನಂತರ ನಮಗೆ ಬರ್ತಕ್ಕಂಥದ್ದು ಈ ಪಕ್ಷಿಗಳ ದೇಹದ ಅದ್ಭುತ ವಿನ್ಯಾಸ ಹೇಗಿರುತ್ತೆ. ಮೊನಚಾಗಿರುತ್ತೆ, ತಲೆ ಮೊನಚಾಗಿರುತ್ತೆ, ಕೊಕ್ಕು ಗಾಳಿಯನ್ನು ಸುಲಭವಾಗಿ ವಿಭಜಿಸಿ ಮುಂದೆ ಹೋಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ, ಅನುವು ಮಾಡಿಕೊಡುತ್ತೆ. ಹಾಗೆ ನಯವಾಗಿರ್ತಕ್ಕಂಥ ಅಂಡಾಕಾರದ ದೇಹವನ್ನು ಹೊಂದಿರುತ್ತೆ. ಅದೇ ರೀತಿ ನಯವಾದ ಗರಿಗಳನ್ನು ಹೊಂದಿರುತ್ತೆ. ತೆಳ್ಳಗಿನ ಬಾಲ ಅಂತಂದರೆ ತುಂಬ ಲೈಟ್ ವೆಯ್ಟ್ ಇರುತ್ತೆ. ಸೊ ಹೆವಿ ಅನಿಸೋದಿಲ್ಲ ಬಾಲ. ಅವು ಡೈರೆಕ್ಷನ್ಸನ್ನು ಮೂವ್ ಮಾಡೋದಕ್ಕೆ ಮತ್ತು ಬ್ಯಾಲೆನ್ಸ್ ಗಾಳಿಯನ್ನು ಸಮತೋಲನ ಮಾಡೋದಕ್ಕೆ, ವಿಂಡನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಹೆಚ್ಚು ಸಹಕಾರಿಯಾಗಿದೆ. ಹಾಗೆ ಈ ಸುವ್ಯವಸ್ಥಿತ ಆಕಾರದ ಪ್ರಯೋಜನಗಳು ಹಾರಾಟದಲ್ಲಿ ಯಾವ ರೀತಿ ಪ್ರಯೋಜನಗಳನ್ನು ಹೊಂದಿರುತ್ತೆ ಅಂದರೆ ಪ್ರತಿರೋಧವನ್ನು ಕಡಿತ ಮಾಡುತ್ತೆ, ಶಕ್ತಿ ಉಳಿತಾಯ ಮಾಡುತ್ತೆ, ಹಾಗೆ ವೇಗ ಸುಧಾರಣೆಯನ್ನು ಸಹ ಇದು ಮಾಡುತ್ತೆ. 70% ಅಷ್ಟು ಪ್ರತಿರೋಧ ಒಂದು ಕಡಿತವನ್ನು ಹೊಂದಿರುತ್ತೆ. ಸುವ್ಯವಸ್ಥಿತ ದೇಹ ವಾಯು ಪ್ರತಿರೋಧವನ್ನು 70% ಕಡಿಮೆ ಮಾಡುತ್ತೆ. ಹಾಗೆ ಶಕ್ತಿ ಉಳಿತಾಯ 50% ಅಷ್ಟು ಶಕ್ತಿ ಉಳಿತಾಯ ಮಾಡುತ್ತೆ. ಹಾಗೆ 3 ಪಟ್ಟು ವೇಗವಾಗಿ ಹರಿಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನಷ್ಟು ನಾವು ಈ ಸುವ್ಯವಸ್ಥಿತ ಆಕಾರವನ್ನು ಹೊಂದಿರತಕ್ಕಂಥ ಕೆಲವೊಂದು ಉದಾಹರಣೆಗಳನ್ನು ತಗೊಂಡಾಗ ಡಾಲ್ಫಿನ್, ಶಾರ್ಕ್, ಹಾಗೆ ಜಲಾಂತರ್ಗಾಮಿ ವಸ್ತುಗಳು. ಇದು ಜಲಾಂತರ್ಗಾಮಿ ಮನುಷ್ಯರು ಪ್ರಕೃತಿಯಿಂದ ಕಲಿತ ವಿನ್ಯಾಸವಾಗಿದೆ. ಈ ಸಿದ್ಧಾಂತದ ಮೇಲೆ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ವಾಹನಗಳು, ವಿಮಾನಗಳು, ದೋಣಿಗಳ ವಿನ್ಯಾಸವನ್ನು ಬಳಸುತ್ತಾರೆ. ಸೊ ಇದು ನಮಗೆ ಇರ್ತಕ್ಕಂಥ ಸುವ್ಯವಸ್ಥಿತವಾಗಿರ್ತಕ್ಕಂಥ ಪಕ್ಷಿಗಳ ದೇಹ ರಚನೆ. ಇನ್ನು ವಿವಿಧ ಪಕ್ಷಿಗಳು ಮತ್ತು ವಿವಿಧ ಸುವ್ಯವಸ್ಥಿತ ಆಕಾರಗಳು. ಅತ್ಯಂತ ಸುವ್ಯವಸ್ಥಿತ, ವೇಗವಾಗಿ ಇಳಿಯಲು ಮತ್ತು ಬೇಟೆಯಾಡಲು ಪೆರಿಗ್ರೀನ್ ಫಾಲ್ಕನ್ 320 ಕಿಲೋಮೀಟರ್ ವೇಗ, 1 ಗಂಟೆಗೆ 320 ಕಿಲೋಮೀಟರ್ ವೇಗದಲ್ಲಿ ಇದು ಇಳಿಯುತ್ತದೆ. ಹಾಗೆ ವಲಸೆ ಪಕ್ಷಿಗಳು ಸಮತೋಲಿತ ಆಕಾರ ಮತ್ತು ದೂರ ಪ್ರಯಾಣಕ್ಕೆ, ಲಾಂಗ್ ಡಿಸ್ಟೆನ್ಸು ಅದು ಹಾರಾಡೋದಕ್ಕೆ ಶಕ್ತಿ ಉಳಿತಾಯ ಮಾಡಿಕೊಳ್ಳುತ್ತೆ. ಹಾಗೆ ಆರ್ಕಿಟಿಕ್ ಟರ್ನ್ ಅಂತ ವರ್ಷಕ್ಕೆ 70,000 ಕಿಲೋಮೀಟರ್ ಇದು ಹಾರುತ್ತೆ. ಆರ್ಕಿಟಿಕ್ ಟರ್ನ್ ಅನ್ನತಕ್ಕಂಥ ಪಕ್ಷಿ 70,000 ಕಿಲೋಮೀಟರ್ ಇದು ಹಾರುತ್ತೆ. ಹಾಗೆ ಸಣ್ಣ ಪಕ್ಷಿಗಳು ಅಂತ ತಗೊಂಡಾಗ ಕ್ಯಾಂಪ್ಟನ್, ಸುವ್ಯವಸ್ಥಿತ ದೇಹ, ತ್ವರಿತ ಚಲನೆ ಮತ್ತು ನಿಖರ ಹಾರಾಟಕ್ಕೆ ಇದು ತುಂಬ ಸಹಾಯಕವಾಗಿದೆ. ಸೊ ಆ ನಂತರ ನಾವು ಇದನ್ನು ಒಂದು ಸರಳ ಚಟುವಟಿಕೆ ಅಂತ ತೋರಿಸಿದಾಗ ನೋಡಿ, 2 ಕಾಗದದ ತುಂಡುಗಳನ್ನು ತಗೊಂಡು ನಾವು ಒಂದನ್ನು ಚಪ್ಪಟೆಯಾಗಿ ಇನ್ನೊಂದು ಕೋನ್ ಆಕಾರದಲ್ಲಿ ಮಡಿಸಿ ಬಿಡಬೇಕು. ಎರಡನ್ನೂ ಅದೇ ಬಲದಿಂದ ಗಾಳಿಯಲ್ಲಿ ಎಸೆದಾಗ ಯಾವುದು ದೂರ ಹಾರುತ್ತೆ ಎಂಬುದನ್ನು ನಾವು ಗಮನಿಸಿದಾಗ ನಮಗೆ ತುಂಬ ಸುಲಭವಾಗಿ ಈ ಒಂದು ಪಕ್ಷಿಗಳ
ಒಂದು ಹಾರಾಟ ಅದು ತಂತ್ರಜ್ಞಾನದಲ್ಲಿ ಯಾವ ರೀತಿ ಉಪಯೋಗ ಆಗಿದೆ ಎಂಬುದನ್ನು ನಾವು ಅತಿ ಸುಲಭವಾಗಿ ತಿಳಿದುಕೊಳ್ಳಬೇಕಾಗಿದೆ. ಸಮಯ ಅಭಾವ ಇರುವುದರಿಂದ ನಾನು ಈ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಮುಂದೊಂದು ದಿನ ಇದರ ಬಗ್ಗೆ ನಾನು ನಿಮಗೆ ಒಂದು ವ್ಯವಸ್ಥಿತವಾಗಿ ಅದರ ಬಗ್ಗೆ ವಿವರಣೆಯನ್ನು ನೀಡುತ್ತೇನೆ. ಸೊ ಇನ್ನು ಮುಖ್ಯ ಅಂಶಗಳು ಅಂತ ಬಂದಾಗ, ಪಕ್ಷಿಗಳು ವಿಶೇಷವಾಗಿರ್ತಕ್ಕಂಥ ಮೊನಚಾಗಿರ್ತಕ್ಕಂಥ ನಯವಾದ ದೇಹವನ್ನು ಹೊಂದಿರ್ತದೆ. ಗಾಳಿಯ ಮೂಲಕ ಸುಲಭವಾಗಿ ಇದು ಚಲಿಸಲು ಸಹಾಯ ಮಾಡುತ್ತದೆ. ಇನ್ನು ಪ್ರತಿರೋಧ ಕಡಿತ, ಈ ಆಕಾರ ವಾಯು ಪ್ರತಿರೋಧವನ್ನು ಕಡಿಮೆ ಮಾಡಿ ವೇಗವನ್ನು ಹೆಚ್ಚಿಸುತ್ತದೆ. ಹಾಗೆ ದಕ್ಷ ಹಾರಾಟವನ್ನು ಹೊಂದಿರತಕ್ಕಂಥದ್ದು. ಕಡಿಮೆ ಶಕ್ತಿ ಖರ್ಚು ಮಾಡಿ ಹೆಚ್ಚು ಹಾರಾಟವನ್ನು, ಹೆಚ್ಚು ದೂರವಾಗಿ ವೇಗವಾಗಿ ಹಾರತಕ್ಕಂಥ ಒಂದು ಕ್ಷಮತೆಯನ್ನು ಇದು ಹೊಂದಿರುತ್ತದೆ. ಇದು ಪಕ್ಷಿಗಳ ದೇಹ ಲಕ್ಷಾಂತರ ವರ್ಷಗಳ ಒಂದು ವಿನ್ಯಾಸದ ಫಲಿತಾಂಶವಾಗಿದೆ. ಪ್ರಕೃತಿಯ ಪರಿಪೂರ್ಣ ಇಂಜಿನಿಯರಿಂಗ್ ಅಂತಲೇ ನಾವು ಇದನ್ನು ಕರೀಬಹುದು. ಹಾಗಾಗಿ ನಾವು ಈ ದಿನ ಈ ಒಂದು ಪಕ್ಷಿಗಳ ಸುವ್ಯವಸ್ಥಿತ ಆಕಾರ ಹಾಗೂ ಅವುಗಳ ಒಂದು ಹಾರಾಟದ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡಿದ್ದೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನಾನು ಇದರ ಬಗ್ಗೆ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತೇನೆ. ಸೊ ಯಾರಾದರೂ ಇವುಗಳ ಬಗ್ಗೆ ತಿಳಿದಿದ್ದರೆ ದಯವಿಟ್ಟು ನೀವು ಉತ್ತರವನ್ನು ನೀಡಿ. ಮೊದಲನೇದಾಗಿ ಬಂದು, ಪಕ್ಷಿಯ ಹಾರಾಟಕ್ಕೆ ಸಹಾಯ ಮಾಡುವ ಭಾಗಗಳು ಯಾವುವು? ಮೊದಲನೇದು, ನಾನು ಕೆಲವೊಂದು ಆಪ್ಷನ್ಗಳನ್ನು ಹೇಳ್ತೀನಿ. ಕಾಲುಗಳು, ರೆಕ್ಕೆ ಮತ್ತು ಬಾಲ, ಕಣ್ಣುಗಳು ಮತ್ತು ಚಂಚು. ಆಪ್ಷನ್ ಎ ಕಾಲುಗಳು, ಆಪ್ಷನ್ ಬಿ ರೆಕ್ಕೆ ಮತ್ತು ಬಾಲ, ಆಪ್ಷನ್ ಸಿ ಕಣ್ಣುಗಳು, ಆಪ್ಷನ್ ಡಿ ಬಂದು ಚಂಚು. ಸೊ ಇದರಲ್ಲಿ ಪಕ್ಷಿಯ ಹಾರಾಟಕ್ಕೆ ಸಹಾಯ ಮಾಡುವ ಭಾಗ ಯಾವುದು? ರೆಕ್ಕೆ ಮತ್ತು ಬಾಲ, ಆಪ್ಷನ್ ಬಿ. ಸೊ ನಂತರ ಪಕ್ಷಿಯ ದೇಹ ಯಾವ ಆಕಾರದಲ್ಲಿದೆ? ಚೌಕಾಕಾರ. ಆಪ್ಷನ್ ಎ ಚೌಕಾಕಾರ, ಆಪ್ಷನ್ ಬಿ ಉದ್ದವಾಗಿರ್ತಕ್ಕಂಥದ್ದು, ಆಪ್ಷನ್ ಸಿ ಬಂದು ಸಲೀಸಾಗಿರ್ತಕ್ಕಂಥದ್ದು, ಆಪ್ಷನ್ ಡಿ ಬಂದು ಸರ್ಕಲ್ ವೃತ್ತಾಕಾರವಾಗಿರ್ತಕ್ಕಂಥದ್ದು. ಯಾವ ಥರ ಇರುತ್ತೆ ಒಂದು ಪಕ್ಷಿಯ ದೇಹ ರಚನೆ? ಸಲೀಸಾಗಿರುತ್ತೆ, ಸ್ಟ್ರೀಮ್ ಲೈನ್ ಆಗಿರುತ್ತೆ. ಸಲೀಸಾದ ದೇಹದಿಂದ ಪಕ್ಷಿಗೆ ಏನು ಸಹಾಯವಾಗುತ್ತದೆ? ತಿನ್ನಲು, ಹಾರಲು, ಓಡಲು, ಈಜಲು. ಆಪ್ಷನ್ ಎ ತಿನ್ನಲು. ಸಲೀಸಾದ ದೇಹದಿಂದ ಪಕ್ಷಿಗೆ ಏನು ಸಹಾಯವಾಗುತ್ತದೆ ಅಂದರೆ ಯಾವ ರೀತಿ ಸಹಾಯ ಆಗುತ್ತೆ ಸಲೀಸಾಗಿ ದೇಹ ಹೊಂದಿರೋದ್ರಿಂದ? ತಿನ್ನಲು, ಹಾರಲು, ಓಡಲು ಅಥವಾ ಈಜಲು, ಸ್ವಿಮ್ ಮಾಡೋದಕ್ಕೆ. ಯಾವುದಕ್ಕೆ ಈಸಿ ಆಗುತ್ತೆ? ಯಾವುದಕ್ಕೆ ಈಸಿ ಆಗುತ್ತಂದರೆ ಹಾರಲು. ಸೊ ಪಕ್ಷಿಗಳ ದೇಹ ಸಲೀಸಾಗಿರೋದ್ರಿಂದ, ಸುವ್ಯವಸ್ಥಿತವಾಗಿರೋದ್ರಿಂದ ಅವುಗಳ ಒಂದು ಹಾರಾಟಕ್ಕೆ ಇದು ಹೆಚ್ಚು ಸಹಾಯವನ್ನು ಮಾಡುತ್ತೆ. ನೆಕ್ಸ್ಟ್, ಪಕ್ಷಿಯ ಹಾರಾಟಕ್ಕೆ ಸಹಾಯ ಮಾಡುವ ಭಾಗಗಳು ಯಾವುವು? ಇದನ್ನು ಈ ಮೊದಲೇ ಕೇಳಿದ್ದೀನಿ, ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಕಾಲುಗಳು, ರೆಕ್ಕೆ ಮತ್ತು ಬಾಲ, ಕಣ್ಣುಗಳು ಮತ್ತು ಚಂಚು. ಕಾಲುಗಳು, ರೆಕ್ಕೆ ಮತ್ತು ಬಾಲ, ಆಪ್ಷನ್ ಬಿ. ನಂತರ ಬಿಟ್ಟ ಸ್ಥಳ ತುಂಬಿ. ಸೊ ಇದನ್ನು ಒಂದು ಸಣ್ಣ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದೀನಿ. ಸೊ ನೀವು ಈಗ ಇದಕ್ಕೆ ಆನ್ಸರನ್ನು ಹೇಳಬೇಕಾಗಿದೆ. ಪಕ್ಷಿಗಳ ದೇಹ ಡ್ಯಾಶ್ ಆಕಾರದಲ್ಲಿ ಇರುತ್ತದೆ. ಯಾವ ಆಕಾರದಲ್ಲಿ ಇರುತ್ತದೆ? ಸುವ್ಯವಸ್ಥಿತವಾದ ಸಲೀಸಾದ ಆಕಾರದಲ್ಲಿ ಇರುತ್ತದೆ. ಯಾವ ಆಕಾರದಲ್ಲಿ ಇರುತ್ತದೆ ಪಕ್ಷಿಗಳ ದೇಹ? ಸಲೀಸಾದ ಆಕಾರದಲ್ಲಿ ಇರುತ್ತದೆ. ನೆಕ್ಸ್ಟ್, ಈ ಆಕಾರದಿಂದ ಡ್ಯಾಶ್ ಕಡಿಮೆ ಆಗುತ್ತದೆ, ವಾಯು ಪ್ರತಿರೋಧ ಕಡಿಮೆ ಆಗುತ್ತದೆ. ಪಕ್ಷಿ ಗಾಳಿಯನ್ನು ಡ್ಯಾಶ್ ಮುಂದೆ ಸಾಗುತ್ತದೆ. ಗಾಳಿಯನ್ನು
ಡ್ಯಾಶ್ ಮುಂದೆ ಸಾಗುತ್ತದೆ. ಪಕ್ಷಿ ಗಾಳಿಯನ್ನು ಡ್ಯಾಶ್ ಮುಂದೆ ಸಾಗುತ್ತದೆ. ವಿಭಜಿಸಿ ಮುಂದೆ ಸಾಗುತ್ತದೆ. ಪಕ್ಷಿ ಗಾಳಿಯನ್ನು ವಿಭಜಿಸಿ ಮುಂದೆ ಸಾಗುತ್ತದೆ. ಪಕ್ಷಿಗಳ ದೇಹವನ್ನು ನೋಡಿ ಡ್ಯಾಶ್ ವಿನ್ಯಾಸ ಮಾಡಲಾಗಿದೆ. ಯಾವುದು ವಿನ್ಯಾಸ ಮಾಡಲಾಗಿದೆ? ದೋಣಿ ಅಥವಾ ವಿಮಾನ, ಯಾವುದಾದ್ರೂ ನೀವು ಬರಿಬಹುದು. ಸೊ ಇದು ನಿಮಗೆ ಇರ್ತಕ್ಕಂಥ ಒಂದು ಸ್ಟ್ರೀಮ್ ಲೈನ್ ಬರ್ಡ್. ಪಕ್ಷಿಗಳ ಸುವ್ಯವಸ್ಥಿತ ದೇಹ ರಚನೆ ಹೇಗೆ ಆಗಿದೆ, ಅವುಗಳ ಹಾರಾಟ ಹೇಗೆ. ಸೊ ಈಗ ನಿಮಗೆ ಇದರ ಬಗ್ಗೆ ತುಂಬ ಕೂಲಂಕುಷವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಸೊ ನಿಮಗೆ ಇವುಗಳ ಒಂದು ಗಾಳಿಯ ವಿರೋಧ ಕಡಿಮೆ ಆಗುತ್ತದೆ. ಪಕ್ಷಿಗಳು ಗಾಳಿಯನ್ನು ಸುಲಭವಾಗಿ ಕತ್ತರಿಸಿ ಮುಂದೆ ಸಾಗುತ್ತೆ. ರೆಕ್ಕೆಗಳು ಮತ್ತು ಬಾಲವು ಸಮತೋಲನ ಸಾಧಿಸುತ್ತೆ. ವಿಮಾನಗಳ ಆಕಾರವು ಪಕ್ಷಿಯಂತೆ ಸಲೀಸಾಗಿದೆ. ಸೊ ಪಕ್ಷಿಗಳ ದೇಹ ಸುವ್ಯವಸ್ಥಿತ ದೇಹ ರಚನೆ ಅಂತ ಅಂದರೆ ಏನು? ಸುವ್ಯವಸ್ಥಿತವಾದ ದೇಹ ರಚನೆ ಎಂದರೆ ಏನು? ಏನು ಸುವ್ಯವಸ್ಥಿತವಾದ ದೇಹ ರಚನೆ ಅಂತಂದರೆ? ಸುವ್ಯವಸ್ಥಿತವಾದ ದೇಹ ರಚನೆ ಅಂತಂದರೆ ಪಕ್ಷಿಗಳ ಮೊನಚಾದ ತಲೆ, ಕೊಕ್ಕು ಮತ್ತು ಮಧ್ಯಭಾಗ ಉಬ್ಬಾಗಿದ್ದು ಹಿಂಭಾಗ ಚಿಕ್ಕದಾಗಿರ್ತಕ್ಕಂಥ ಆಕಾರವನ್ನು ಹೊಂದಿರುತ್ತೆ. ಅದನ್ನು ನಾವು ಸಲೀಸಾದ ದೇಹ ಅಂತ ಕರಿತೀವಿ. ಈ ಆಕಾರದಿಂದ ಅದಕ್ಕೆ ಯಾವ ರೀತಿಯಾದ ಉಪಯೋಗ ಆಗುತ್ತೆ? ಈ ಆಕಾರದಿಂದ ಪಕ್ಷಿಗಳಿಗೆ ಗಾಳಿಯ ವಿರೋಧ ಅಂದರೆ ಏರ್ ರೆಸಿಸ್ಟೆನ್ಸನ್ನು ಇದು ಕಡಿಮೆ ಮಾಡುತ್ತೆ, ಲೆಸ್ ಮಾಡುತ್ತೆ. ಸೊ ಇಸ್ ಇಟ್ ಕ್ಲಿಯರ್ ಫಾರ್ ಎವ್ರಿ ಒನ್? ಧನ್ಯವಾದಗಳು.